ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿಮನೆಗೆ ಸ್ವಾಗತ. ಕೇಳಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ ಪಕ್ಷಿಗಳ ಸೌಂಡು? ಇವತ್ತಂತೂ ಎಷ್ಟು ಕೂಗ್ತಾ ಇದ್ದಾವೆ ಅಂತೀರಾ? ಇದೆಷ್ಟು ಖುಷಿ ಪಡ್ತಾ ಇದ್ದಾವೋ ಗೊತ್ತಿಲ್ಲ. ಇವತ್ತು ಪಕ್ಷಿಗಳು ಸಖತ್ತು ಸೌಂಡ್ ಮಾಡ್ತಾ ಇದೆ ಬೆಳಗ್ಗೆನೆ ನೋಡಿ. ಕೇಳಿಸ್ಕೊತಿದ್ದೀರಾ ಅನ್ಸ್ಕೊತೀನಿ. ನಾನು ಕೂಡ ನಿಮ್ಮ ಕೇಳಿಸ್ಕೊತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನೀವೆಲ್ಲರೂ. ಬೆಳಿಗ್ಗೆ ಎದ್ದು ಬಂದಿದ ತಕ್ಷಣ ನಮಗೆ ಇದೊಂಥರ ಸೌಂಡು. ಓಕೆ, ಪೇಪರ್ ಬಂದಿದೆ, ಪೇಪರ್ ಎತ್ಕೊಳ್ಳೋಣ ಫಸ್ಟ್. ಇವತ್ತಿನ ಡೇ ಫ್ರೈಡೇ. ಮಾರ್ನಿಂಗಿಂದ ನಿಜ ವ್ಲಾಗ್ ಮಾಡೋ ಮೂಡಿರಲಿಲ್ಲ, ಯಾಕಂದರೆ ಬೆಳಿಗ್ಗೆ ಥರ ಎದ್ದಿದ ತಕ್ಷಣ ಸುಮ್ಮನೆ ಇರೋಣ ಇವತ್ತು, ಏನೂ ಬೇಡ ಕೆಲಸ ಮಾಡೋದು ಅನ್ನೋ ಥರನೇ ಫೀಲ್ ಕೊಡ್ತಾಯಿತ್ತು. ಬಟ್ ಈ ಸೌಂಡ್ ಕೇಳಿಸ್ತಾ ಇದ್ರೆ ನನಗೆ ವೀಡಿಯೋ ಮಾಡದೇ ಇರೋಕ್ಕಾಗಲಿಲ್ಲ, ಹಾಗಾಗಿ ವೀಡಿಯೋ ಶುರು ಮಾಡಿದೆ. ಇವತ್ತು ಒಂದಿನ ಬ್ರೇಕ್ ತೊಗೊಳ್ಳೋಣ ವ್ಲಾಗ್ ಮಾಡೋದ್ರಿಂದ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಪಕ್ಷಿಗಳ ಸೌಂಡಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ಡೇ ವ್ಲಾಗ್ ಶುರು ಮಾಡೋದಕ್ಕೆ ಇನ್ಸ್ಪಿರೇಷನ್ ಅಂತ ಅಂದರೆ ನಮ್ಮ ಮನೆ ಹತ್ರ ಕೂಗ್ಕೊತಾ ಇರುವಂತಹ ಪಕ್ಷಿಗಳ ಸೌಂಡ್ ಅಂತ ಹೇಳ್ಬೋದು, ಅವ ಧ್ವನಿ ಅಂತ ಅನಿಸುತ್ತೆ. ಯಾಕಂತಂದರೆ ನನಗೆ ಬೆಳಗ್ಗೆನೇ ಯಾಕೋ ಸ್ವಲ್ಪ ಮೂಡ್ ಆಫ್ ಅನ್ನೋ ಥರ, ಅಂದರೆ ಕೆಲವೊಂದು ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಡೇನೇ ಶುರುವಾಗಬೇಕಾದ್ರೆ ಸ್ವಲ್ಪ ಬೋರಿಂಗ್ ಥರ ಫೀಲ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಫುಲ್ ಹ್ಯಾಪಿಯಾಗೆ ಶುರುವಾಗುತ್ತೆ. ಏನಾದರೂ ತಲೆಯಲ್ಲಿ ಕೆಲವೊಂದು ಯೋಚನೆಗಳು ಅಥವಾ ಕೆಲವೊಂದು ಏನೋ ಒಂದು ಥಿಂಕ್ ಮಾಡ್ತಾ ಇರ್ತೀವಿ, ಅದನ್ನು ನಿಮ್ಮ ಜೊತೆ ಹೇಳಬೇಕಾ ಬೇಡವಾ ಅಂತ ಸುಮಾರು ದಿನದಿಂದ ಅಂದ್ಕೊಳ್ತಾನೇ ಇದ್ದೆ. ಬಟ್ ಇವತ್ತಿನ ವ್ಲಾಗಲ್ಲಿ ಅದು ಹೇಳುವಂತಹ ಟೈಮ್ ಬಂದೇ ಬಿಡ್ತು. ಇಷ್ಟು ದಿನದಿಂದ ಹೇಳ್ಕೊಂಡಿರಲಿಲ್ಲ, ಬೇಡ ಯಾವುದನ್ನೇ ಆದರೂ ಅಷ್ಟೇ ಹೇಳ್ಕೊಂಡ್ರೆ ಅಥವಾ ಹೇಳಿದ್ರೆ ಆಗಲ್ಲ ಅಂತ ಹೇಳ್ತಾರಲ್ವ, ಹಾಗಾಗಿ ಏನೋ ಅಂದ್ಕೊಂಡಿದ್ದನ್ನು ಅದಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತಲೇ ಇದ್ದೆ. ಯಾಕೋ ಗೊತ್ತಿಲ್ಲ ಇನ್ನೇನು ಆಗುತ್ತೆ ಅಥವಾ ಇನ್ನೇನು ಒಳ್ಳೇದಾಗತ್ತೆ ಅಂತ ಟೈಮ್ ಬರುತ್ತೆ, ಬಂದು ಬಿಟ್ಟು ಹೋಗ್ತಾ ಇದೆ. ಹಾಗಾಗಿ ಇವತ್ತು ಆ ಒಂದು ಮಾತು ನಿಮ್ಮ ಜೊತೆ ನನ್ನ ಹೇಳ್ಕೊಂಬಿಟ್ಟಿದ್ದೀನಿ, ಏನು ಅಂತ ಹೇಳಿ ಪೂರ್ತಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಓಕೆ, ಇವತ್ತು ಬೆಳಗ್ಗೆ ತಿಂಡಿ ಬಂದು ನಾನು ಪೂರಿ ಮತ್ತು ಸಾಗು ಮಾಡ್ತಾಯಿದ್ದೀನಿ. ಇದು ಪ್ಲ್ಯಾನ್ ಆಗಿತ್ತು ರಾತ್ರಿನೇ ನನ್ನ ಮಕ್ಕಳಿಗೆ ಗೋಡಂಬಿ ಎಲ್ಲ ಹಾಕಿ ಸಾಗು ಮಾಡಿ ಕೊಡೋಣ ಅಂತ ಹೇಳಿ. ಇದು ಒಂದು ಸಾಗು ಬಂದು ಯಾವ ರೀತಿ ಅಂತಂದರೆ ಹೆವಿ ಗೋಡಂಬಿನ ಯೂಸ್ ಮಾಡೋವಂಥದ್ದು. ನನ್ನ ಮಕ್ಕಳಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ. ನಮ್ಮ ಮಕ್ಕಳಿಗಿಂತ ಹೇಳಬೇಕಂದ್ರೆ ನಮ್ಮ ಮನೆಯವ್ರಿಗೆ ಈ ಥರ ಕ್ಯಾಶ್ಯೂಸ್ನ ಜಾಸ್ತಿ ಹಾಕಿ ಗ್ರೇವಿ ಮಾಡೋದು ಭಾಳ ಇಷ್ಟ. ಇದು ತುಂಬ ಸಿಂಪಲ್, ಜಸ್ಟ್ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಶುಂಠಿ ಎಲ್ಲನೂ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಎಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಒಂದು 2 ಹಿಡಿಯಷ್ಟು ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಇದೊಂದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಹೇಳಿ, ಅದಕ್ಕೋಸ್ಕರ ತೆಂಗಿನಕಾಯಿ ತುರಿನೂ ಕೂಡ ಸ್ವಲ್ಪ ಹಾಕಿ ಅದನ್ನು ಕೂಡ ಒಂದು 2 ನಿಮಿಷ ಹುರಿದ್ಬಿಟ್ಟು ಆನಂತರ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಗೋಡಂಬಿನ ನೀವು ನೆನೆಸಿಟ್ಟು ಫ್ರೈ ಮಾಡಿಕೊಂಡ್ರು ಕೂಡ ಓಕೆ. ಅಕಸ್ಮಾತ್ ಏನಾದರೂ ನೆನೆಸಿಟ್ಟಿಲ್ಲ ಮರ್ತೋಯ್ತು ಅಂತಂದರೆ ಬೆಳಗ್ಗೆನೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೊಡಿ. ಅದೊಂದು ಸ್ವಲ್ಪ ಹರಳ್ದಂಗೆ ಆಗುತ್ತೆ. ಆವಾಗ ನಿಮಗೆ ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಚೆನ್ನಾಗಿ ಅದು ಪೇಸ್ಟ್ ಆಗುತ್ತೆ, ಗ್ರೇವಿನೂ ಕೂಡ ತಿಕ್ಕಾಗಿ ಬರುತ್ತೆ. ಜೊತೆಗೆ ಇವತ್ತೊಂದು ಸ್ವಲ್ಪ ರಿಚ್ ಗ್ರೇವಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಕ್ರೀಮನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ರೀಮ್ ಅಂದರೆ ರೆಡಿ ಕ್ರೀಮ್ ಎಲ್ಲ ಅಷ್ಟು ಯೂಸ್ ಮಾಡೋದಿಲ್ಲ. ಏನಪ್ಪ ಅಂದರೆ ಮನೆಯಲ್ಲಿ ಇರುವಂತಹ ಹಾಲಿನ ಕೆನೆ ಏನಿರುತ್ತೆ, ಹಾಲಿನ ಕೆನೆನೇ ಕ್ರೀಮ್ ಥರ ಗ್ರೈಂಡ್ ಮಾಡಿ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಅದಕ್ಕಾಗಿ ನಾನು ಸ್ವಲ್ಪ ಹಾಲಿನ ಕೆನೆ ಇತ್ತು, ಹಾಲಿನ ಕೆನೆಗೆ ನಾನು ನೀವು ಏನು ನೋಡಿದ್ರಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ಕಾಯಿ ಎಲ್ಲ ಹಾಕಿದ್ದು, ಸ್ವಲ್ಪ ಸೋಂಪು ಹಾಗೆ ಜೀರಿಗೆನೂ ಕೂಡ ನಾನು ಆ್ಯಡ್ ಮಾಡಿದ್ದೆ. ಅದು ಹುರಿಬೇಕಾದ್ರೆ ಮಸಾಲೆಗೆ ಅದನ್ನೆಲ್ಲನೂ ಸೇರಿಸಿ ಕ್ರೀಮ್ ಜೊತೆನೇ ಸೇರಿಸಿ ಗ್ರೈಂಡ್ ಮಾಡಿಕೊಂಡೆ, ನೈಸ್ ಪೇಸ್ಟ್ ಮಾಡಿಕೊಂಡೆ. ಆ ಪೇಸ್ಟನ್ನು ಇವಾಗ ನಾನಿಲ್ಲಿ ತರಕಾರಿಗಳ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಮಸಾಲೆ, ಇವತ್ತು ಇದೇ ಒಂದು ಸಾಗು. ಇದು ನಿಮಗೆ ಸಿಂಪಲ್ ಅನಿಸುತ್ತೆ ನೋಡೋದಕ್ಕೆ, ಬಟ್ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ವೈಟ್ ಸಾಗು ಇದು ನಮ್ಮ ಮನೇಲಿ ನನಗೆ, ನನ್ನ ಮನೆಯವರಿಗೆ, ನನ್ನ ಮಕ್ಳಿಗೂ ತುಂಬ ಇಷ್ಟ. ಬಟ್ ನನಗೆ ಜಾಸ್ತಿ ಇಷ್ಟ ಈ ಒಂದು ಸಾಗು, ನಮ್ಮ ಮನೆಯವ್ರಿಗೂ ಕೂಡ. ತರಕಾರಿ ನೀವು ಏನು ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ ಈ ಥರ ತರಕಾರಿ ಹಾಕಿರೋವಂಥದ್ದು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿರೋಂತಹ ಮಸಾಲೆ ಸೇರಿಸಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾದ ಪುಡಿ, ಇನ್ನೇನು ಹಾಕಿಲ್ಲ ನಾನು, ಜಸ್ಟ್ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಅರಶಿನ ಎಲ್ಲ ಏನೂ ಹಾಕೋಕ್ಕೆ ಹೋಗಿಲ್ಲ, ಬರೀ ಧನಿಯಾ ಪುಡಿ ಹಾಕಿಬಿಟ್ಟು, ಅಥವಾ ನಿಮಗೆ ತೆಳು ಯಾವ ರೀತಿ ಬೇಕು ನೋಡಿಕೊಂಡು
ಆ ಒಂದು ಹದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಬಿಟ್ಟು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅದು ತರಕಾರಿ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಯಾಕಂದರೆ ಸಣ್ಣದಾಗಿ ಹಚ್ಚಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ತುಂಬ ಏನೋ ಕೂಗಿಸಿದ್ರೆ ಆಮೇಲೆ ಮೊಸರು ಥರ ಆಗೋಗ್ಬಿಡುತ್ತೆ ತರಕಾರಿ ಎಲ್ಲ. ಅಥವಾ ನೀವು ಹಾಗೇ ಜಸ್ಟ್ ಪಾತ್ರೆಯಲ್ಲಿ ಹಾಗೆ ಇಟ್ಟು ಕೂಡ ಬೇಯಿಸ್ಕೋಬೋದು. ನನಗೇನಪ್ಪ ಅಂದರೆ ಈಸಿ ಮೆಥಡ್, ಒಂದು ವಿಷಲ್ ಆಗಿದ್ರೆ ಆಯಿತು ಅಂತ ಹೇಳಿ ನಾನು ಕುಕ್ಕರಲ್ಲಿ ಇಟ್ಬಿಡ್ತೀನಿ. ಸಾಗುನು ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲ್ ಟಚ್ ಅದು ಮುಗೀತು ಅಂತ. ಈಗ ಇಲ್ಲಿ ನಾನು ಪೂರಿಗೂ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಪೂರಿ ಮಾಡಿ ಪಾಲಕ್ ಪನ್ನೀರ್ ಆ ಥರ ಪ್ಲ್ಯಾನಿಂಗ್ ಇತ್ತು. ಅಂದರೆ ಪೂರಿ ಪಾಲಕ್ ಪನ್ನೀರ್ ಆ ಥರ ಏನಾದರೂ ಮಾಡೋಣ ಅಂತ. ಆದರೆ ನನಗೆ ಪಾಲಕ್ ಸೊಪ್ಪು ಸಿಕ್ಕಿರಲಿಲ್ಲ. ಪಾಲಕ್ ಸೊಪ್ಪು ಸಿಗದೇ ಇರೋ ಕಾರಣಕ್ಕೆ ಅದು ಗೋಡಂಬಿ ಗ್ರೇವಿಯಾಗಿ ಕನ್ವರ್ಟ್ ಆಯಿತು. ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ನೀವು ಏನಾದರೂ ಒಂದು ಮಾಡ್ತೀನಿ ಅಂದಿದ್ದಿನ ಖಂಡಿತ ಮಾಡೋದಿಲ್ಲ, ಬೇರೆ ಬೇರೆ ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ತಾನೆ ಇರ್ತೀರಾ ಅಂತ. ನಾನು ಅದಕ್ಕೆ ಹೇಳಿದೆ, ಒಟ್ಟಿನಲ್ಲಿ ನಾನು ಪೂರಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಹೇಳಿದ್ಮೇಲೆ ಕಂಪಲ್ಸರಿ ಇವತ್ತು ಪೂರಿ ಮಾಡಿದ್ದೀನಿ, ಬಟ್ ಗ್ರೇವಿ ಒಂದು ಚೇಂಜ್ ಆಗಿದೆ ಅಲ್ವೇನೋ, ಆದರೂ ತುಂಬ ಚೆನ್ನಾಗಿದೆ ತಿನ್ನೋ ಅಂತ ಹೇಳ್ತಾ ಇದ್ದೆ. ನಮ್ಮ ಮಕ್ಕಳಿಗೆ ಏನಂತಂದರೆ, ನಮ್ಮ ಚೈತುಗೆ ಹೇಳಬೇಕಂದ್ರೆ ಗೋಡಂಬಿ, ಈ ಬಟಾಣಿ ಇಂಥದ್ದೆಲ್ಲ ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವಳೇನು ಮಾಡ್ತಾಳೆ, ಅದನ್ನು ನಾನು ಚಿತ್ರಾನ್ನಕ್ಕೆ ಹಾಕಿದ್ರೆ, ನಾನು ಗೋಡಂಬಿ ಶಾವಿಗೆ ಚಿತ್ರಾನ್ನ ಎಲ್ಲ ಮಾಡಿದಾಗ ಗೋಡಂಬಿ ಎಲ್ಲ ಹುರಿದಾಕಿರ್ತೀನಿ, ಅದನ್ನೆಲ್ಲ ತೆಗೆದು ಸೈಡಿಗೆ ಇಡ್ತಾಳೆ. ಅದನ್ನು ಕೂಡ ತಿನ್ನಲ್ಲ. ಹಾಗಾಗಿ ನಾನು ಅವಳಿಗೆ ಸ್ಮೂತಿ ಮಾಡಿಕೊಡೋದು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಫ್ರೂಟ್ಸ್ ಹಾಕಿ ಸ್ಮೂತಿ ಮಾಡಿಕೊಡೋದು, ಈ ಥರದ್ದು ಮಾಡಿ ಮಕ್ಳಿಗೆ ಕೊಡೋದು. ಈ ಥರ ಎಷ್ಟೋ ಮಕ್ಳುಗಳಿಗೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳು ತಿನ್ನೋದಕ್ಕೆ ಇಷ್ಟಪಡದೆ ನಾವು ಅಡುಗೆಯಲ್ಲಿ ಏನೇ ಹಾಕಿದ್ರು ತೆಗೆದು ಸೈಡ್ಗೆ ಇರ್ತಾರೆ. ಆದರೆ ಈ ಥರ ಗ್ರೇವಿಲೆಲ್ಲ ಹಾಕಿ ಕೊಟ್ಟಾಗ ಅಥವಾ ಮಿಲ್ಕ್ ಶೇಕು, ಸ್ಮೂತಿ ಈ ಥರದಲ್ಲೆಲ್ಲ ನಾವು ಮಾಡಿ ಕೊಟ್ಟಾಗ ಸೈಲೆಂಟಾಗಿ ಕಣ್ಣು ಮುಚ್ಕೊಂಡು ತಿಂದು ಎದ್ದೇಳ್ತಾರೆ. ಹಾಗಾಗಿ ಕೆಲವೊಂದನ್ನು ಟೇಸ್ಟು ಯಾವಾಗಲೂ ಒಂದೇ ಥರ ತರಕಾರಿ ಎಲ್ಲ ಹಾಕಿ ಸಾಗು ಮಾಡ್ತಾನೆ ಇರ್ತೀವಿ, ಒಂದೇ ಟೇಸ್ಟ್ ಆಗೋಗ್ಬಿಟ್ಟಿರುತ್ತೆ. ಮಕ್ಳಿಗೂ ಬೋರಿಂಗ್ ಅನಿಸ್ತಾ ಇರುತ್ತೆ ಅಥವಾ ಮನೆಯವ್ರಿಗೂ ಬೋರ್ ಅನಿಸ್ತಾ ಇರುತ್ತೆ. ಸಮ್ ಸ್ಪೆಷಲ್ ಏನಾದರೂ ಬೇರೆ ಥರ ಟೇಸ್ಟ್ ಇರಬೇಕು ಅಂದರೆ ಈ ಥರ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಗ್ರೇವಿ ಮಾಡೋದ್ರಿಂದ ಯಾವಾಗಲೂ ಒಂಥರ ಇರೋದು. ಇಷ್ಟೊಂದು ಚೆನ್ನಾಗೈತಲ್ಲ ಈಗ ಗೊತ್ತಾಯ್ತಾಯ್ತು. ಮೊದಲು ಹೆಂಗಿದೆ ತಿಂದು ಉಪ್ಪು ಕಡಿಮೆ ಅನಿಸ್ತಾಯ್ತು ನನಗೆ. ನಾನು ಚಿಂತೆ ತಿನ್ಸಿದ್ರಲ್ಲಿ ಇವತ್ತಂತೂ ಬೆಳಗ್ಗೆನೇ ನಮ್ಮ ಮನೆಯವ್ರು ಯಾವ ಕಡೆ ಎದ್ದು ಬಂದಿದ್ರು ಅಥವಾ ನಾನು ಯಾವ ಕಡೆ ಎದ್ದಿದ್ನೋ ಗೊತ್ತಿಲ್ಲ, ಬೆಳಗ್ಗೆನೇ ಇವತ್ತು ಅಡುಗೆ ಮನೆಗೆ ಬಂದುಬಿಟ್ಟಿದ್ದಾರೆ. ಅದು ಮಕ್ಕಳಿಗೆ ಸ್ಕೂಲ್ ಟೈಮಲ್ಲಿ ಯಾವತ್ತೂ ಅವರು ಬೆಳಗ್ಗೆ ಹೊತ್ತು ಕಿಚನಿಗೆ ಬರೋದೇ ಇಲ್ಲ. ನನ್ನದೇ ಕೆಲಸ ಇರುತ್ತೆ. ನಾನೇ ಏನಾದರೂ ಒಂದು ಸಣ್ಣ ಪುಟ್ಟ ಹೇಳಿದ್ರು ಕೂಡ ಅವ್ರಿಗೆ ಅಡುಗೆ ಮನೆಗೆ ಬರೋದಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನನ್ನ ಅಡುಗೆ ಮನೆ ಪೂರ್ತಿ ನಾನು ಒಬ್ಬಳೇ ಓಡಾಡ್ತಾ ಇರ್ತೀನಿ. ಒಂದು ಕಡೆ ಮಕ್ಕಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡಬೇಕು, ಇವ್ರಿಗೆ ಹಾಲು ಕೊಡಬೇಕು, ಅವ್ರಿಗೆ ಗಂಜಿ ಮಾಡಬೇಕು ಅಥವಾ ಇವ್ರಿಗೆ ತಿಂಡಿ ಮಾಡಬೇಕು. ಬೆಳಗ್ಗೆ ಹೊತ್ತು ಹೆಣ್ಮಕ್ಳಿಗೆ ಅಡುಗೆ ಮನೆ ಹೇಗಿರುತ್ತೆ ಅಂದರೆ ಇಡೀ ಅಡುಗೆ ಮನೆ ಪೂರ್ತಿ ಅವ್ರು ಒಬ್ಬರೇ ಓಡಾಡ್ತಾ ಇರ್ತಾರೆ ಅಂತಾರಲ್ಲ, ಹಾಗೆ ನಾನ್ ಸ್ಟಾಪ್ ಎಲ್ಲ ಕೆಲಸಗಳು ಓಡಾಟದಲ್ಲೇ ನಡೀತಾ ಇರುತ್ತೆ. ಹಾಗಾಗಿ ಅವರು ಒಂದು ಲೋಟ ಬಿಸಿನೀರು ಕುಡಿಯೋದಕ್ಕೆ ಬರೋದು ಬಿಟ್ಟರೆ ಇನ್ಯಾವುದಕ್ಕೂ ಬರೋದಿಲ್ಲ. ಇವತ್ತು ಏನು ಬಗ್ಗೆನೋ ಗೊತ್ತಿಲ್ಲ ಬಂದುಬಿಟ್ಟಿದ್ದಾರೆ. ಅದು ಬಂದು ಏನಂದರೆ ಮಕ್ಕಳಿಗೆ ಸ್ಪೆಷಲ್ಲಾಗಿ ಅವರಿಗೆ ಪೂರಿ ಮಾಡ್ತಿದ್ದಾರೆ. ವೆರೈಟಿ ಶೇಪ್ಗಳಲ್ಲಿ ಮಕ್ಕಳಿಗೆ ಪೂರಿ ಮಾಡ್ತಿದ್ದಾರೆ. ನಿನ್ನೆ ಅವರ ಮಗ ಅವರ ಅಪ್ಪನಿಗೋಸ್ಕರ ಒಳಕಲ್ಲಲ್ಲಿ ಖಾರ ರುಬ್ಬಿ ಮಾಡಿದ್ದ. ಪಾಪ ರಾತ್ರಿ ಅವ್ರು ಬರೋದು ಲೇಟ್ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ಮಕ್ಕಳು ಮಲಗಿಬಿಟ್ಟಿದ್ರು. ಹಾಗಾಗಿ ಮಗ ಮಾಡಿದ ಖಾರ ಹೇಗಿತ್ತು ಅಂತ ಹೇಳಿ ಅವ್ರಿಗೆ ಮಗನಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಿರಲಿಲ್ಲ. ಬೆಳಗ್ಗೆ ಅದ್ರ ಮಾತುಕತೆ ನಡೀತಾ ಇತ್ತು. ಈ ನಮ್ಮನೇಲಿ ಹೆಂಗೆ ಅಂದರೆ ಅಪ್ಪನಿಗೋಸ್ಕರ ಅಮ್ಮನಿಗೋಸ್ಕರ ಮಕ್ಕಳು ಮಾಡೋದು, ಮಕ್ಕಳಿಗೋಸ್ಕರ ನಾವೇನಾದರೂ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಕೆಲವೊಂದು ಟೈಮಲ್ಲಿ ಒಂದು ಕಾನ್ವರ್ಸೇಷನ್ ಇರ್ಬೋದು ಅಥವಾ ಒಂದು ತಮಾಷೆ ಆಗ್ಬೋದು. ನಾವು ಅಪ್ಪ ಮಕ್ಕಳು ಅಥವಾ ಒಂದು ಫ್ಯಾಮಿಲಿ ಅನ್ನೋ ಥರನೇ ಒಂಥರ ಫ್ರೆಂಡ್ಸ್ ಥರ ಇರ್ತೀವಿ ನಾವು, ಹೋಲ್ ಫ್ಯಾಮಿಲಿ. ಸಮ್ ಟೈಮ್ಸ್ ಕೋಪ ಬಂದಾಗ ಮಾತ್ರ ನಮ್ಮ ಮನೆಯವ್ರನ್ನ ನಾವು ನೋಡೋಕ್ಕಾಗೋದಿಲ್ಲ. ಕೆಲವೊಂದು ಟೈಮಲ್ಲಿ ಮಾತ್ರ ಸಖತ್ತು ಕೋಪ ಮಾಡ್ಕೊತಾರೆ. ಈಗ ಎಷ್ಟು ಕೂಲಾಗಿ ತಾಳ್ಮೆಯಾಗಿ ನೀವು ನೋಡ್ತಾ ಇದ್ದೀರಾ ನೋಡಿ, ಮಕ್ಕಳು ಬಾಕ್ಸ್ಗೋಸ್ಕರ ಅವ್ರಿಗೆ ಅಂತೇಳಿ ಇಷ್ಟು ಸ್ಮಾಲ್ ಪೂರಿ ಮಾಡಿದ್ದಾರೆ. ಏನೇನೋ ವೆರೈಟಿ ಶೇಪ್ ಮಾಡಿದ್ರು, ಬಟ್ ಅವೆಲ್ಲ ಒಳ್ಳೆ ಹೇಗೇಗೋ ಬಂತು. ಅದಕ್ಕೆ ಅವನ್ನೆಲ್ಲ ಮಕ್ಳಿಗೆ ಪಾಪ ತಿನ್ನೋದಕ್ಕೆ ಕೊಟ್ಬಿಟ್ಟು ಯಾವುದು ಶೇಪ್ ಬೇಡ ಏನೂ ಬೇಡ ಅಂತ ಒಂದೇ ಸರ್ಕಲ್ ಶೇಪೇ ಮಾಡಿಬಿಟ್ಟು ಸಣ್ಣದಾಗಿ ಮಾಡಿಬಿಟ್ಟು ಅವರು ಬಾಕ್ಸಿಗೆ ಇವತ್ತು ಅವ್ರ ಮಕ್ಳಿಗೋಸ್ಕರ ಅವರೇ ಒಂದು ಪೂರಿನ ರೆಡಿ ಮಾಡಿದರು. ಸಾಗು ಮಾಡಿದ್ದು ನಾನು. ಸಾಗು ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಅಂದರೆ ಇವತ್ತು ಸ್ವಲ್ಪ ಸ್ಟಾರ್ಟಿಂಗ್ ಹೇಳ್ದಂಗೆ ನನಗೆ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡಿಬಿಟ್ಟು ಅದರದ್ದು ರಿವ್ಯೂ ಹೇಗಿತ್ತು ಅಂತ ನನಗೆ ಕೊಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಬೇಗ ಕೆಲಸ ಮಾಡೋದಿತ್ತು. ಮಾಡಿಬಿಟ್ಟು ಪೂಜೆ ಎಲ್ಲನೂ ಕೂಡ ಮಾಡಿ ನಾವು ನಮ್ಮ ಮನೆಯವರಿಬ್ಬರು ಕೂಡ ಹೊರಗಡೆ ಹೋಗೋದಿತ್ತು. ಹೋಗಿ ಬಂದಮೇಲೆ ಕಂಟಿನ್ಯೂ ಮಾಡಿದ್ದು ಮತ್ತೆ ನಾನು ಮಾತಾಡೋಣ ಅಂತ ಹೇಳಿ ಈಗ ಬ್ಲಾಗ್ ಕಂಟಿನ್ಯೂ ಮಾತಾಡೋಣ ಅಂತ ಹೇಳಿ ಶುರು ಮಾಡಿದೆ. ಬರೀ ಸೌಂಡೇ ಹೊರಗಡೆ. ಹೀಗೆ ಜಸ್ಟ್ ಮನೆ ಒಳಗಡೆ ಹೋಗ್ತಾ ಇದ್ದೀನಿ.
ಆಲ್ರೆಡಿ ನಿಮಗೆ ತೋರಿಸ್ದೆ 12:15 ಪೂಜೆ ಆಗಿತ್ತು. ಪೂಜೆ ಎಲ್ಲ ಆಗಿದೆ. ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟು ಮಾಡಿ ಪೂಜೆ ಮಾಡಿ ಸ್ವಲ್ಪ ಹೊರಗಡೆ ಹೋಗಿದ್ದಂಥದ್ದು. ನಾನು ನಮ್ಮ ಮನೆಯವ್ರ ಹೊರಗಡೆ ಹೋಗಿ ಬಂದು ಏನೋ ಸ್ವಲ್ಪ ಕೆಲಸ ಆಯಿತು, ಹಾಗಾಗಿ ಹೋಗಿ ಬಂದಿದ್ದಾಯಿತು. ಇವಾಗ ಅಡುಗೆ ಲೈನ್ ಕೂಡ ಮಾಡೋ ಹಾಗಿಲ್ಲ. ಆಲ್ರೆಡಿ ನೋಡಿದ್ರಿ ನೀವು, ಪೂಜೆ ಎಲ್ಲ ಆಗಿದ್ದು ಫ್ರೆಂಡ್ಸ್. ಅಂದರೆ ಪೂಜೆ ಮಾಡಿ ಗಡಿಬಿಡಿಲಿ ಹೊರಟಿದ್ದಾಯಿತು, ಬೇಗ ಬೇಗ ರೆಡಿ ಆಗಬೇಕಾಗಿತ್ತು. ಹಂಗಾಗಿ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡು ಹೋದ್ವಿ, ಬಂದ್ವಿ. ನೆಕ್ಸ್ಟ್ ಈಗ ಅಮ್ಮನೂ ಕೂಡ ಕರ್ಕೊಂಡು ಹೋಗಬೇಕು. ಕೆಲವೊಂದು ಕ್ಲಾರಿಟಿ ಆದಮೇಲೆ ಒಳ್ಳೆಯ ವಿಚಾರ ಅಂತ ನಮಗೂ ಫೀಲ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ಅದು ಹೇಳೋದ ಬೇಡವಾ ಅನ್ನೋದೇ ನನಗೆ ಕನ್ಫ್ಯೂಷನ್. ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳ ಬೇಡವಾ ಅಂತ ಎರಡೊಂದು ಸಾರಿ ಯೋಚನೆ ಮಾಡ್ತಾಯಿದ್ದೀನಿ, ಹೇಳಲ್ಲ ಬೇಡವಾ ಅಂತ. ಕೆಲವೊಂದು ಟೈಮಲ್ಲಿ ಯಾಕೆ ಮುಚ್ಚಿಡಬೇಕು ಹೇಳೋಣ ಅನಿಸುತ್ತೆ. ಏನಂದರೆ ಒಂದು ಸೈಟ್ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಆಲ್ರೆಡಿ ನಿಮ್ಗೆ ಹೇಳಿದ್ದೆ ನಾನು, ಒಂದು ಸೈಟ್ ನೋಡ್ತಾ ಇದ್ದೀವಿ. ಅಂದರೆ ನಾವು ನಮ್ಮ ಸೈಟು ಅಷ್ಟು ದೂರ ಇದೆಯಲ್ವ, ಅಲ್ಲಿ ನಮಗೆ ಮನೆ ಕಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಸರೌಂಡಿಂಗಲ್ಲಿ ಸೈಟ್ನ ನೋಡ್ತಾ ಇದ್ವಿ. ನಮ್ಮ ಬಜೆಟಿಗೆ ಸಿಕ್ಕಿದರೆ ತೊಗೊಳ್ಳೋಣ ಅಂತ ಸುಮಾರು ನೋಡಿದ್ವಿ. ನಾನು ನಿಮ್ಮ ಹತ್ರ ಹೇಳಲಿಲ್ಲ, ನಾನು ಸುಮಾರು ನೋಡಿದ್ವಿ. ಹಾಗಾಗಿ ಇವತ್ತು ಒಂದು ಸೈಟ್ ಇದೆ ಅಂತ ಹೇಳಿದರು, ಕಾರ್ನರ್ ಸೈಟು ಚೆನ್ನಾಗಿತ್ತು, ನೋಡೋಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವರಿಬ್ಬರು. ಒಂದು ಸ್ವಲ್ಪ ಹಿಂಗೆ ಒಂಥರ ಎರಡೊಂದು ಮನಸ್ಸು ಅದು. ಹಂಗಾಗಿ ಇನ್ನೂ ಕ್ಲಾರಿಟಿ ಇಲ್ಲ ನನಗೂ, ನಮ್ಮ ಮನೆಯವ್ರಿಗೂ ಕ್ಲಾರಿಟಿ ಇಲ್ಲ. ಇಬ್ರಿಗೂ ಬೇಕಾ ಬೇಡವಾ ಅದು ಅನ್ನೋದು. ಚೆನ್ನಾಗಿದೆ, ಕಾರ್ನರ್ ಸೈಟು ಚೆನ್ನಾಗಿದೆ. ಬಟ್ 30-40 ಅಲ್ಲ, 20/40, 20ಕ್ಕೆ 40. ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀವಿ, ನೋಡೋಣ. ಏನಾದರೂ ತೊಗೊಂಡ್ರೆ ಹೇಳ್ತೀನಿ, ಹೇಳಿದೆ ಅಂತೂ ಇರೋದೇ ಇಲ್ಲ. ಹಾಗಾಗಿ ಬೇಗ ಪೂಜೆ ಮಾಡಿ ಹೋಗೋಣ ಅಂತ ಹೋಗಿದ್ದು. ಈಗ ನೆಕ್ಸ್ಟ್ ಒಂದ್ಸರಿ ಅಮ್ಮಂಗೆ ಒಂದ್ಸರಿ ಹೋಗಿ ತೋರಿಸ್ತೀವಿ. ಅಮ್ಮ ಅಪ್ಪ ಎಲ್ಲ ನೋಡಿ ಅವ್ರೇನಂತಾರೆ ಅಂತ ಆಮೇಲೆ ನೋಡೋದು ಅಂತ. ಅಂದರೆ ಈಗೇನು ಸದ್ಯ ಮನೆ ಕಟ್ಟೋ ಪ್ಲಾನಿಂಗ್ ಎಲ್ಲ ಏನಿಲ್ಲ, ನಿಧಾನಕ್ಕೆ ಆದರೂ ಪರವಾಗಿಲ್ಲ. ಚೆನ್ನಾಗಿರೋ ಸೈಟ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಇದ್ದೀವಿ. ಇಲ್ಲಾಂದರೆ ಇಟ್ಸ್ ಓಕೆ, ಯಾವಾಗ ಸಿಗುತ್ತೋ ಅವಾಗ ತೊಗೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಒಟ್ನಲ್ಲಿ ಅದೊಂದು ಇತ್ತು ನಮಗೆ, ಈ ಸರೌಂಡಿಂಗಲ್ಲೇ ಒಂದು ತೊಗೋಬೇಕು, ಆ ಸೈಟ್ ಹಾಗೆ ಇರಲಿ, ಮುಂದೆ ನೋಡೋಣ ಮಕ್ಕಳು ಫ್ಯೂಚರ್ಗೆ ಅದನ್ನು ಅಂತ. ಹೇಗಾಗುತ್ತೋ ಹಾಗೆ. ನಾನು ಒಂದು ಸರಿ ಹೇಳಿದ್ದೆ ನಾನು ನಿಮ್ಮ ಹತ್ರ, ನಾವು ಅಲ್ಲಿ ಮನೆ ಕಟ್ಟಬೇಕು ಅಂದಾಗೆಲ್ಲ ನಾವು ಮುಂದಕ್ಕೆ ಹೋಗ್ತಾನೆ ಇದೆ. ಅದು ಬಿಟ್ಟು ಬೇರೆ ಏನಾದರೂ ನಾವು ತೊಗೊಳ್ಳೋ ಥರ ಬರುತ್ತೆ ಅಂತ. ಹಾಗೆ ಆಗ್ತಾಯಿದೆ. ಅಲ್ಲಿ ಕಟ್ಟಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದು. ಈಗ ಹೇಳಬೇಕಂದ್ರೆ ನಾವು ಯುಗಾದಿ ಕಳ್ಕೊಂಡಲ್ಲಿ ಪೂಜೆ ಶುರು ಮಾಡಬೇಕಿತ್ತು ಮನೆ ಕಟ್ಟೋಕ್ಕೆ. ಕಾರಣಾಂತರಗಳಿಂದ ಮುಂದಕ್ಕೆ ಹೋಯಿತು, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದ್ದರಿಂದ. ಇವಾಗಲೂ ಅಷ್ಟೇ, ನಮಗಿಷ್ಟ ಆಗುವಂತಹ ಸೈಟ್ ಆಗ್ಬೋದು, ಪ್ಲೇಸ್ ಆಗ್ಬೋದು, ಏರಿಯಾ ಆಗ್ಬೋದು, ಯಾವುದು ನಮಗೆ ಸೂಟ್ ಆಗ್ತಾಯಿಲ್ಲ. ನಮ್ಮ ಬಜೆಟಿಗೆ ತಕ್ಕಂಗೆ ಹುಡುಕ್ತಾ ಇದ್ದೀವಿ. ನಮಗೆ ಸಾಲ ಮಾಡ್ಕೊಳ್ಳೋದು ಅಥವಾ ಲೋನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿಕೊಂಡು ಮೇಂಟೈನ್ ಮಾಡೋದು ನಮ್ಗೆ ಇಷ್ಟ ಆಗೋದಿಲ್ಲ. ನಮಗೂ ನಮ್ಮ ಮನೆಯವ್ರಿಗೆ ಏನು ಅಂದರೆ, ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ನೋಡೋಣ. ಏನಾದರೂ ಹೆಚ್ಚು ಕಮ್ಮಿ ಒಂದು 10 ಲಕ್ಷ ಸಾಲ ಅಂದರೆ ಲೋನ್ ಗೀನ್ ಮಾಡ್ಕೋಬೋದು, ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಹಂಗಾಗಿ ನಮ್ಮ ಬಜೆಟಲ್ಲಿ ಹುಡುಕ್ತಾ ಇದ್ದೀವಿ. ಸಿಕ್ಕಿಲ್ಲ, ಯಾವುದೋ ಒಂದು ಸಿಕ್ಕಿದೆ. ಎರಡೊಂದು ಮನಸ್ಸಾಗೋಯ್ತು ಇವಾಗ ಅದು ನೋಡಿದ್ಮೇಲೆ, ಬೇಕಾ ಬೇಡವಾ ಅಂತ. ಏರಿಯಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಆ ಕಡೆ ಈ ಕಡೆ. ಓಕೆ ಬಿಡಿ, ಅದೇನಾದರೂ ಕನ್ಫರ್ಮ್ ಆದರೆ ಶೇರ್ ಮಾಡ್ತೀನಿ. ಇವಾಗ ಆಯಿತು, ಪೂಜೆ ಎಲ್ಲ ಆಯಿತು. ನಾನು ನೆನೆ ಯಾವ್ಯಾವ ಡ್ರೆಸ್ ತೊಗೊಂಬಂದೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಅಮ್ಮಂಗೆ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಅಂತ, ಅಮ್ಮಂಗೆ ಆ ಪ್ಲೇಸ್ ತೋರ್ಸೋಣ ಅಂದ್ಕೊಂಡೆ. ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ಅಂತ, ಸ್ನಾನ ಮಾಡ್ಕೊಂಡ್ಬಂದ್ಮೇಲೆ ಫೋನ್ ಮಾಡ್ತೀನಿ, ಬಾ ಆಯಿತು ಹೋಗಿ ನೋಡ್ಕೊಂಬರೋಣ ಅಂತ ಅಂದಿದ್ದಾರೆ. ಆಮೇಲೆ ಹೋಗಿ ಅಮ್ಮಂಗೆ ತೋರಿಸೋವಂಥದ್ದು. ಇವತ್ತೇನು ಮಧ್ಯಾಹ್ನ ಅಡುಗೆ ಎಲ್ಲ ಏನೂ ಮಾಡೋ ಹಾಗಿಲ್ಲ. ಹಂಗಾಗಿ ಅಡುಗೆ ಪ್ಲಾನಿಂಗ್ ಇಲ್ಲದೆ ಇರೋ ಕಾರಣ ಇವತ್ತು ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ನಾವು ತೊಗೊಂಬಂದಿದ್ದೀನಿ ಯಾವುದು ಬಟ್ಟೆ ಏನು ಅಂತ ತೋರಿಸ್ತೀನಿ. ಅದರಲ್ಲಿ ನಮ್ಮ ಮನೆಯವರು ಯಾವ್ದು ಸೆಲೆಕ್ಟ್ ಮಾಡಿದ್ರು, ಎಷ್ಟು ಬೇಡ ಅಂತ ಬಿಟ್ಟರು ಅಂತ ಎಲ್ಲನೂ. ಓಕೆ ನೋಡೋಣ ಬನ್ನಿ. ಒಂಥರ ಸೌಂಡ್ ಹೊರಗಡೆ ಅಲ್ಲಿ ಅಪಾರ್ಟ್ಮೆಂಟ್ ಏನೋ ಕಟ್ತಾ ಇರೋದು ಸೌಂಡ್ ಇರೋದ್ರಿಂದ ಗರ್ರ ಅಂತ ನಿಮಗೆ ಅನಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ, ನನಗಂತೂ ಕೇಳಿಸ್ತಾ ಇದೆ ಸೌಂಡು. ಈಗ ನಾನು ನಿನ್ನೆ ತೊಗೊಂಬಂದಿದ್ದು ಸುಮಾರು ನಮ್ಮ ಮನೆಯವ್ರಿಗೆ 3 ಥರ ಟೀ ಶರ್ಟು, ಒಂದು ಶರ್ಟ್ ತಂದೆ. ಅದರಲ್ಲಿ 4 ಟೋಟಲ್ ಅವ್ರಿಗೆ ತಂದಿದ್ದು. ಇವು 4 ಅವ್ರಿಗೆ ತಂದಿದ್ದು. ಈ 3 ರಿಜೆಕ್ಟ್ ಆಯಿತು. ಈ 3 ಅವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಈ 3
ವಾಪಸ್ ಕೊಡ್ತಾ ಇದ್ದೀನಿ. ಇದು ಬಂದು ಇದೊಂದು ಟೀ ಶರ್ಟ್ ಒಂದೇ ಅವ್ರಿಗೆ ಇಷ್ಟ ಆಗಿದ್ದು, ಬಟ್ ಕಾಲರ್ ನೆಕ್ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಟೀ ಶರ್ಟ್ಗಳು. ಇದೊಂದು ಟೀ ಶರ್ಟ್ ಇಷ್ಟ ಆಯಿತು, ಬಟ್ ಇದರ ರೇಟ್ ಎಷ್ಟು ಅಂತ ಇನ್ನೂ ಹೇಳಿಲ್ಲ ಅವರು. ನೀವು ಯಾರು ಸೆಲೆಕ್ಟ್ ಮಾಡ್ತೀರಾ ಮಾಡಿ ಆಮೇಲೆ ಹೇಳ್ತೀವಿ ಅಂದರು. MRP ಬಂದು 699 ರುಪೀಸ್ ಹಾಕಿದ್ದಾರೆ. ಮೇ ಬಿ ಅಷ್ಟು ಇರೋದಿಲ್ಲ, ನೋಡೋಣ ಎಷ್ಟು ಹೇಳ್ತಾರೆ ಅಂತ. ರೇಟ್ ಒಂದು ಕೇಳಲಿಲ್ಲ ನಾನು, ಚೆನ್ನಾಗಿತ್ತು ಅಂತ ಹೇಳಿ ತಂದಿದ್ದು. ಇದು ಒಂದು ಟೀ ಶರ್ಟ್ ತೊಗೊಂಬಂದೆ. ಇದು ಒಂದು ಇಷ್ಟಪಟ್ಟರು, ಇನ್ನು 3 ಇಷ್ಟಪಟ್ಟಿಲ್ಲ, ಹಂಗಾಗಿ ಇದೊಂದು ಇಟ್ಕೊತಾ ಇದ್ದೀನಿ. ಅದು ಬಿಟ್ಟರೆ ನನಗೆ ಟಾಪ್ ನಂಗೆ ತುಂಬ ಇಷ್ಟ ಆಯಿತು ಇದೊಂದು ಟಾಪು. ಬಟ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಬಟ್ಟೆನೂ ಕೂಡ ಪ್ರಿಂಟೆಡ್ ಅಲ್ಲ, ಇದು ಒಂಥರ ಹೋಗ್ಬಿಡುತ್ತಲ್ಲ ಆ ಥರ ಪ್ರಿಂಟೆಡ್ ಅಲ್ಲ ಇದು. ನಂಗೆ ಆ ಗೋಲ್ಡ್ ಪ್ರಿಂಟೆಡ್ ತೊಗೊಳೋದಕ್ಕೆ ಒಂದು ಸೊಪ್ಪದಿಲ್ಲ. ಇದು ಆ ಥರ ಪ್ರಿಂಟೆಡ್ ಅಲ್ಲ, ಬೇರೆ ಥರ. ವಾಶ್ ಮಾಡಿದ್ರು ಕೂಡ ಹೋಗೋದಿಲ್ಲ ಅಂತಾರಲ್ಲ ಆ ಥರದ್ದು. ಇದು ಬಂದು ತೊಗೊಂಡೆ, ತುಂಬ ಚೆನ್ನಾಗಿತ್ತು. ನನಗಂದು ಇದು ಮೆಟೀರಿಯಲ್ ತುಂಬ ಇಷ್ಟ ಆಯಿತು, ಸಾಫ್ಟ್ ಆಗಿದೆ. ನಂಗೆ ಈ ಥರ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಕ್ಲಾತ್ ವೈಸು ಮುಂದೆ ನೆಕ್ಕೆಲ್ಲ ಏನು ತುಂಬ ಡಿಸೈನ್ ಎಲ್ಲ ಏನಿಲ್ಲ, ಜಸ್ಟ್ ಇಷ್ಟೇ ಇರೋದು. ಮಾಮೂಲಿ 3-4 ಸ್ಲೀವ್ಸು. 270, 270 ರೂಪಾಯಿ ಅಷ್ಟೇ. ಅವರು ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕ್ತಾ ಇರ್ತಾರೆ, ಒಂದು ಗ್ರೂಪ್ ಮಾಡಿರ್ತಾರೆ, ಹಾಕ್ತಾ ಇರ್ತಾರೆ. ನನಗೆ ಯಾವಾಗೋ ಒಂದ್ಸರಿ ಬೇಕು ಅನ್ಸಿದ್ರೆ, ಚೆನ್ನಾಗಿದೆ ಅನ್ಸಿದ್ರೆ ಹೋಗಿ ತೊಗೋತಾ ಇರ್ತೀನಿ, ಇಲ್ಲಾಂದರೆ ತೊಗೊಳ್ಳೋದಿಲ್ಲ. ನಾನು ಜಾಸ್ತಿ ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡಲ್ಲ, ಇರೋದೇ ಸಾಕು. ಏನಂತ ಮನೇಲಿರೋರು ಎಲ್ಲೂ ಹೋಗಲ್ಲ, ಏನಿಲ್ಲ. ಎಲ್ಲಾದರೂ ಹೋಗ್ಬೇಕಂದ್ರೆ ತೊಗೊತಾ ಇರ್ತೀನಿ, ಹಾಕೊಳ್ಳೋಂಥದ್ದಿರುತ್ತೆ. ಇನ್ನೆಲ್ಲ ಉಳಿದಿದ್ದು ಹಂಗಂಗೆ ಇಟ್ಟಿರ್ತೀವಿ. ಅದು ಒಂದು ತೊಗೊಂಡೆ. ಅದು ಬಿಟ್ಟರೆ ಇದು ಒಂದು. ಇದು ಎಲ್ಲ ಈ ಥರ ನೆಕ್ ಮುಂದೆ ಬರೀ ಡಿಸೈನ್ಗಳಿರೋದೇ ಟಾಪ್ಸ್ಗಳಿರೋದು ನನ್ನ ಹತ್ರ. ಆಲ್ಮೋಸ್ಟ್ ಎಲ್ಲ ಈ ನೆಕ್ ಫುಲ್ ಡಿಸೈನೇ ಇರೋವಂಥದ್ದು. ಹಾಗಾಗಿ ಈ ಸರಿ ಸ್ವಲ್ಪ ಆ ಥರ ಡಿಸೈನ್ ಇರೋದು ಬೇಡ ಅಂತೇಳಿ ಪ್ಲೈನಲ್ಲಿ ತೊಗೊಂಡಿದ್ದೀನಿ. ಈ ಥರ ಇದು ಸ್ವಲ್ಪ ಗೋಲ್ಡ್ ಇದೆ, ನಿಮಗೆ ಕಾಣಿಸುತ್ತಾ ಗೊತ್ತಿಲ್ಲ, ಶೈನಿಂಗ್ ಕಾಣಿಸ್ತಾ ಇದೆಯಾ? ಗೋಲ್ಡ್ ಪ್ರಿಂಟೆಡ್ ಥರ. ಇದೇನು ಹೋಗಲ್ಲ ಅಂತ ಹೇಳಿದ್ರು ಅವರು, ಇದು ಹೋಗೋದಿಲ್ಲ ಮೇಡಮ್ ಇದು ಅಂತ. ಹಾಗಾಗಿ ತೊಗೊಂಡೆ. ನನ್ನ ಸೈಜ್ ಬಂದು ನೀವೆಲ್ಲ ಕೇಳ್ತಾ ಇರ್ತೀರ, M ನೋಡಿ. ನಾನು ತೊಗೊಳ್ಳೋಂತಹ ಪ್ರತಿಯೊಂದು ಟಾಪ್ ಯಾವುದೇ ಇದ್ರೂ M ಸೈಜೇ ತೊಗೊಳ್ಳೋದು. ನನಗೆ M ಸೈಜು ಕರೆಕ್ಟಾಗಿ ಆಗುತ್ತೆ. ಇದು ಸೆಟ್ ಟಾಪ್ ವಿತ್ ಬಾಟಮ್. ಇದು ಸ್ಟ್ರೈಟ್ ಕಟ್ ಪ್ಯಾಂಟು. ಮೆಟೀರಿಯಲ್ ಸೂಪರ್ ಕಾಟನ್ ಥರ, ಕಾಟನ್ನೇ ಅನಿಸುತ್ತೆ, ಸಾಫ್ಟಾಗಿದೆ. ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತಾರಲ್ಲ ಆ ಥರದ್ದು. ಈಗೆಲ್ಲ ಇದೇ ಬರ್ತಾ ಇರೋದು ಪ್ಯಾಟ್ರನ್. ಪ್ಲಾಜೋ ಇವಾಗ ಹೋಯಿತು ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತ. ಈ ಥರದ್ದು ಸೈಡ್ ಓಪನ್ ಕೂಡ ಇದೆ. 570, 570 ರೂಪಾಯಿ. ಪ್ಯಾಂಟ್ ವಿತ್ ಟಾಪ್, 2 ಸೀಟ್ ಒಂದು ಟಾಪ್. ಇದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಬಟ್ಟೆ ಮೆಟೀರಿಯಲ್ ಮಾತ್ರ ಸೂಪರ್ ಆಗಿದೆ, ಹಾಗಾಗಿ ಇಲ್ಲೇ ತೊಗೊಳ್ಳೋದು. ನಾನು ಆಲ್ಮೋಸ್ಟ್ ನನ್ನ ಬಟ್ಟೆ ಅಂತ ತೊಗೊಳ್ಳೋದು ಟಾಪ್ಸ್. ನಾನೇನು ಹಾಕ್ಕೊಳ್ತೀನಿ ಟಾಪ್ಸ್ ಎಲ್ಲ ಕೂಡ ಒಂದು ಟ್ರೆಂಡ್ಸು, ಇಲ್ಲಾಂದರೆ ಮ್ಯಾಕ್ಸು, ಇಲ್ಲಾಂದರೆ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಹೇಳಿ ಅಲ್ಲಿ ತೊಗೊಳ್ತೀನಿ. ಅದು ಬಿಟ್ಟರೆ ಇಲ್ಲೇ ಮನೆ ಹತ್ರ ಯಾವುದಾದ್ರೂ ಶಾಪಲ್ಲಿ, ಅಂದರೆ ಓಡಾಡಬೇಕಾದ್ರೆ ಅಲ್ಲಿ ಬೊಂಬೆಗಳಿಗೆಲ್ಲ ಹಾಕಿ ನಿಲ್ಸಿರ್ತಾರಲ್ಲ, ಇಷ್ಟ ಆದರೆ ಹೋಗಿ ನೋಡಿ ತೊಗೊಳ್ತಾ ಇರ್ತೀನಿ. ಈಗ ಉಷಾ ಅವ್ರು ಇವ್ರ ಪರಿಚಯ ಆದಾಗಿಂದ ಇಲ್ಲೇ ಆಗ್ತಾ ಇರ್ತಾರಲ್ಲ ಗ್ರೂಪಲ್ಲಿ, ನೋಡಿ ಇಷ್ಟ ಆಗಿದ್ದನ್ನು ತೊಗೊಳ್ತಾ ಇರ್ತೀನಿ ಅಷ್ಟೇ. ಇದು ಒಂದು ತೊಗೊಂಡಿದ್ದೀನಿ. ಇದು ಕೂಡ ಗೋಲ್ಡನ್ ಟೈಪ್ ಇದೆ. ಗೋಲ್ಡನ್ದು ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಗೋಲ್ಡನ್ದು ಶೈನಿಯಾಗಿದೆ, ಅಷ್ಟು ಕಾಣಿಸಲ್ಲ. ಹಾಕೊಂಡಾಗ ಮೇ ಬಿ ಲೈಟ್ ಬೆಳಕು ಕಾಣಿಸ್ಬೋದೇನೋ. ಇದು ಒಂದು ನನಗೆ ಇಷ್ಟ ಆಯಿತು. ಇದೂ ಕೂಡ ಇದು ಅಷ್ಟೇ, ನೆಕ್ಕೆಲ್ಲ ಏನಿಲ್ಲ ಡಿಸೈನು. ನನಗೆ ಈ ಸರಿ ಏನು ಡಿಸೈನ್ ಬೇಡ ಅಂತಲೇ ತೊಗೊಂಡಿದ್ದು. ಇದು ನಾವು ಸುಮ್ಮನೆ ನೋಟ್ ಮಾಡೋ ಥರ ಅಷ್ಟೇ. ಎಷ್ಟು 570. ಇದೆರಡೂ ಕೂಡ, ಇದು ಒಂದು ಆ್ಯಂಡ್ ಇದೊಂದು ಟಾಪ್ ವಿತ್ ಪ್ಯಾಂಟ್ ತೊಗೊಂಡಿದ್ದು. 570 ರೂಪಾಯಿ ಎರಡೂ. 570 ಒಂದೊಂದಕ್ಕೆ 570. ಆ್ಯಂಡ್ ಇದು ಬಂದು 270, 270 ಟಾಪ್. ಇದೊಂದು ಚೆನ್ನಾಗಿತ್ತು ಅಂದ್ಬಿಟ್ಟು ಸಿಂಗಲ್ ಟಾಪ್ ಇದೊಂದು ತೊಗೊಂಡೆ. 270. ಇದೊಂದು ಕೇಳಿಲ್ಲ ಎಷ್ಟು ಅಂತ, ಎಷ್ಟು ಹೇಳ್ತಾರೆ ಆಯಿತಾ ನೋಡೋಣ. ಇದಿಷ್ಟೇ ನಿನ್ನೆ ತೊಗೊಂಡಿದ್ದು. ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ ಬಟ್ಟೆಗೆ, ಎಷ್ಟು ಬೇಕಷ್ಟು ಅವಶ್ಯಕತೆ ಇದ್ದರೆ ತೊಗೋತಾ. ಓಕೆ, ಇವಾಗ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ಎಡಿಟಿಂಗ್ ಮಾಡಿಬಿಟ್ಟು ಅಮ್ಮಗೆ ಕಾಲ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಅಮ್ಮಗೆ ಒಂದ್ಸರಿ ತೋರಿಸ್ಬಿಟ್ಟು ಬರ್ತೀನಿ. ಕೈ ತುತ್ತು ಬಾಯಿ ಬರ್ದಂಗೆ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಟೈಮಲ್ಲಿ ಹಂಗೆ ಆಗೋದು, ಬಾಯಿ ಹತ್ರನೇ ಇರುತ್ತೆ, ಬಾಯಿ ಆ ಮಾಡಿರಲ್ಲ, ನಾವು ಅಂದ್ಕೊಂಡಿರ್ತೀವಿ. ಕಾಲ ಮೀರೋದ್ಮೇಲೆ ಆ ಮಾಡ್ತೀವಿ, ಸಿಗಬೇಕಲ್ಲ. ಹೇಳ್ತಾ ಇರೋದು ಬಾಯಿಗೆ ಬಂತು ಕೈಗೆ ಬರಲಿಲ್ಲ ಅನ್ನೋಂಗಾಯ್ತಲ್ಲ, ಕೈಗೆ ಬಂತು ಬಾಯಿಗೆ ಬರದೇ ಹೋಯ್ತು. ಈಗ ಅಮ್ಮ ನಾವು ಹೊರಗಡೆ ಹೋಗಿ ಬಂದ್ವಿ, ನಮ್ಮ ಅಮ್ಮಗೆ ತೋರಿಸ್ಕೊಂಡು ಮನ್ಸಿಗೆ ಸಮಾಧಾನ ಇಲ್ಲ. ನೋಡೋಣ ಏನದು ಸಾಗು, ಸ್ಪೆಷಲ್ ಸಾಗು. ಸಾಗು
ಗೋಡಂಬಿ ಸಾಗು. ಏನು ಸಾಗು ಮಾಡಿದ್ದೆ ತಂಗಿ? ಪೂರಿ ಮಾಡಿದ್ದೆ ಬೆಳಿಗ್ಗೆ, ಸಾಗು ಮಾಡಿ ಹಂಗೆ ನಿಂಗೂ ತಗೊಂಡ್ಬಂದೆ. ಏನ್ ಹಿಂಗ್ ಮೊಸರು ಬಜ್ಜಿ ಕಣಕಂತಾದೆ? ಮೌ ಚಿನ್ನೋಡಮ್ಮ ನಿಮ್ ಮಡಿಯ ಸೂಪರ್ ಸಾಕಾಗೈತೆ ಅಂತ ಬೆಳಿಗ್ಗೆ. ಹಂಗಲ್ಲ, ಹಂಗ್ ಕಾಣಿಸ್ತಾ ಇದೆ ಅಂದೆ, ನಾನು ತಿಂದು ನೋಡಿಲ್ಲ. ಊಟ ತಿನ್ನು. ಊಟ ತಿನ್ಬಿಟ್ಟಿದೀನಿ, ಪುರಿ ಮಾಡ್ಕೊಂಡು ತಿಂತೀನಿ ಬಿಡವ. ಆಯ್ತು, ಪುರಿ ಮಾಡ್ಕೊಂಡಿದ್ದೀನಿ ನಾನು. ಅಮ್ಮನ ಪಲಾವ್ ಮಾಡಿದ್ರು ಅನ್ಸುತ್ತೆ, ಪಲಾವ್ ವಾಸನೆ. ಗೋಡಂಬಿ ಯಾಕೆ ಮಾಡಿದೀನಿ, ಒಂಚೂರು ವೇಸ್ಟ್ ಮಾಡ್ಬೇಡ ಗೊಜ್ಜನ. ಬರೀ ಅಲ್ಲಿ ನೋಡಿದ್ರೆ ಗೊತ್ತಾಯ್ತಾವೆ, ಬರೀ ಗೋಡಂಬಿ ಪೇಸ್ಟ್ ಅಲ್ಲಿ ಇರೋದಲ್ಲಿ. ಇಲ್ಲಿ ನೋಡಿಲಿ, ನೋಡಿ ಅಲ್ಲಿ ನೋಡಿ, ಬರೀ ಗೋಡಂಬಿನೇ. ಎಲ್ಲರೂ ಮದುವೆ ಮನೆಗಳಲ್ಲಿ ಗ್ರೇವಿಲಿ ಬರೀ ಗೋಡಂಬಿ ಹಾಕಿ ಮಾಡ್ತಾರೆ. ನಾನು ರುಬ್ಬಾಕ್ ಮಾಡ್ತೀನಿ. ನಮ್ಮ ಮನೇಲಿ ಯಾವುದೋ ಒಂದು ಪೂಜೆಲೂ ಅಷ್ಟೇ ಕ್ಯಾಶು ಗ್ರೇವಿ ಅಂತ ಮಾಡ್ಸಿದ್ವಿ, ಬರೀ ಗೋಡಂಬಿ ಬಾಯಿಗೆ ಸಿಗ್ತೈತೆ. ಎಷ್ಟೋ ಜನ ತಿಂದೆ ಹಂಗೆ, ಬರೀ ಗೋಡಂಬಿನೇ ಇಲ್ಲಿ. ಅದ್ರ ಬದಲು ಹಿಂಗ್ ರುಬ್ಬಾಕ್ಬಿಟ್ರೆ ಚೆನ್ನಾಗಿ ಏನ್ ಮಾಡಕೈತದೆ, ತಿನ್ ನೋಡುಮ್ಮ. ನೋಡು ಚೆನ್ನಾಗದ ಕಂಬಿಡವ, ನೋಡ್ದೆ ಇರ್ತೀನಿ. ಗೋಡಂಬಿ ಸೂಪರ್. ಪುರಿ ಮಾಡ್ಬಿಟ್ರಂತೂ ಸಖತ್ತಾಗದೆ. ಈ ತರ ಗೋಡಂಬಿನ ರುಬ್ಬಿಟ್ಟು ಮಾಡ್ಕೊಂಡು ತಿಂದ್ಬಿಟ್ರೆ ಏನಿಲ್ಲ, ಹಿಂಗಿ ಪಾಪ ಹಿಂಗಿರೋರು ಹಿಂಗ ಆಗೋಯ್ತರ್ತಾರೆ. ಇಷ್ಟು ಸಣ್ಣ ಬರ್ತಾರೆ. ಕೊಬ್ಬು ನಮ್ಮ ಅಮ್ಮಂಗೆ ಏನ್ ಮಾಡ್ತೀರಾ ಈ ತರ ಗೋಡಂಬಿ ತಿಂತ ಬಂದ್ರ ಅವರು. ಹೆಲ್ತಿ ಫುಡ್ ಮಾ ಇದು. ಕ್ಯಾಶು ಇದೆಲ್ಲ ತಿನ್ನಲ್ವಾ, ಸ್ವೀಟ್ ಎಲ್ಲ, ಅದೆಲ್ಲ ಗ್ರೇವಿ ಮಾಡ್ಕೊಂಡು ತಿನ್ನೋದು ಹಿಂಗೆ ಸಖತ್ತಾಗದೆ. ಮಾತ್ರ ಎಷ್ಟು ಹಾಕ್ತಿರ್ತ ಈ ಗೋಡಂಬಿನ? ಏನ್ ಜಾಸ್ತಿ ಹಾಕಿಲ್ಲ, ಸ್ವಲ್ಪನೇ ಹಾಕಿರೋದು. ಹಾಕ್ತೀನಲ್ಲ ಅವಾಗ ನೋಡಿ, 1/4 kg ಹಾಕ್ತು, 1/2 kg ಹಾಕ್ತು. ಯಾಕೋ ಅಷ್ಟೇನು ಹಾಕಿಲ್ಲ, ಒಂದು 2 ಇಡಿ ಅಷ್ಟು ಹಾಕಿದೀನಿ. ಅದಕ್ಕೆ ಪಲಾವ್ ತಿನ್ನು, ನಾನ್ ಮಾಡಿರೋದು ಒಂಚೂರ. ಫೀಲ್ ಬ್ಯಾಡ್. ಪಲಾವ್ ತಿನ್ನವ, ಬೇಜಾರಾಯ್ತು. ಬೇಜಾರ ಬೀದಿ ಮಾಡ್ಕೊಬೇಡ, ಪರವ ಗಿಣ್ಣು ನೋಡವ. ಈ ತರ ಗಿಣ್ಣು ನಾನು ಮಾಡಿರೋದು. ನಮ್ಮ ಅಮ್ಮನ ಗಿಣ್ಣು ನೋಡು, ಹಿಂಗೆ ಮಾದೇವಮ್ಮ ಮಾಡ್ತಿರೋದು. ನಮ್ಮ ಅವ್ವ ಮಾಡ್ತಿರೋದು ಕಡಲೆಪುರಿ ಒಂದು ಹಾಕ್ಲಿಲ್ಲ. ಮತ್ತೆ ಹಾಲು ತಗೊಂಡ್ಬಂದು ಕಡಲೆಪುರಿ. ಕಡಲೆಪುರಿ ಒಂದು ಹಾಕ್ಲಿಲ್ಲ. ಇದೇ ತರನೇ ಆಯ್ತಿರೋದು ನೋಡು. ಹೆಂಗದೆ ಹಿಂಗೆ ನಾವು ಮಾಡೋದು. ಹಾಲು ನೋವು ಸಾಕೋತದೆ. ಮನೆಯಲ್ಲಿ ಹಾಕಿದೀನಿ, 1/2 ಲೀಟ್ರ್ ಹಾಲ ಪೆಸಲಲ್ಲಿ ತಂದು ಹಾಕೊಂಡೆ. ಆವಲ್ ಸಾಕೈತಿದಿಲ್ಲ, ಅದಕ್ಕೆ ಇನ್ನೊಂಚೂರು ಬರೀ ಅದನ್ನೇ ಹಾಕಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರ್ತದೆ. ನಮ್ಮವ್ವ ಹಿಂಗೆ ಮಾಡ್ತಾ ಇದ್ದದು. ಹಿಂಗ್ ಮಾಡ್ಬಿಟ್ಟು ಅಮ್ಮ ತಿನ್ಸಿ ಹಿಂಗಪ್ಪ ಮಾಡ್ತಾರೆ. ಪಲಾವ್ ತಿನ್ನು ಒಂಚೂರು. ಗಿನ್ನು ಇದು ಚೂರು ಜಾಸ್ತಿ ಕೊಡ್ಬೇಡಮ್ಮ. ಮಾದೇವಮ್ಮನ ಗಿಣ್ಣು ಅವ್ರ ಮಗಳು ಮಾಡಿರೋದು ವಸಂತಮ್ಮ. ಮಾದೇವಮ್ಮ ಇವರ ಒಂಚೂರು ಬೇಡವೆ ಮಾಮ, ಚೂರೇ ತಿನ್ನೋದು ಸಾಕು. ಸಾಕು. ಅವು ತಿನ್ನಲ್ಲ, ಅವು ಪೊಂಗಲ್ ಮಾಡೋರು ತಿನ್ನಲ್ಲ, ಇವು ತಿನ್ನಲ್ಲ. ಅವರು ಖಾರ ಕೊಡು ಸಾಕು. ಕಬಾಬ್ ಮಾಡಿ ಕೊಟ್ಬಿಡು, ಚಾಪ್ಸ್ ಮಾಡ್ಬಿಟ್ಟು ಗೊಜ್ಜು ಮಾಡಿದ್ರು ಅಷ್ಟೇ ತಿನ್ಕೊಂತಾರೆ. ಚೆನ್ನಾಗಿ ಕಾಣಿಸ್ತೈತೆ ನೋಡಕ್ಕೆ, ಬಟ್ ನಂಗೆ ಹೊಟ್ಟೆ ತುಂಬೈತಿ. ಅಮ್ಮ ನಾವು ಬರುವೇಮಾ, ನಾನು ಟೈಮ್ ತಿಂಡಿ ಮಡಗಿರೋದು. ನೀನ್ ಬತ್ತೀನಿ ಅಂದಲ್ಲ, ಗಿಣ್ಣಲ್ಲ ಇದು ಪಲಾವು ಅಲ್ಲ. ನಾನು ಬರ್ತೀನಿ ಅಂತ ಇಟ್ಟಿರೋದು. ಅದಕ್ಕೆ ಇಟ್ಟೆ. ಹಂಗ ನಿಮ್ಮ ಅಪ್ಪ ಬಂದಿದ್ ಮಾತ್ರ ಕೊಟ್ಟು ಕಳಿಸ್ಬಿಡ್ಬೇ ಬಾಕ್ಸ್ ಹಾಕಿ. ನಮ್ಮ ಅಪ್ಪ ಬೆಳಿಗ್ಗೆ 6 ಗಂಟೆಗೆ ಫೋನ್ ನಂಗೆ. ಅಯ್ಯೋ ತಾಯಿ ಮಾಡತ್ತೆ ಮೇಲೆ ಟಾರ್ಚರ್ ನಮ್ಮ ಅಪ್ಪ ನಮ್ಗೆ. ಪೇಟಿಎಮ್ ಇಟ್ಟಿರೋದು. ಶಾಲೆ ಪಲಾವ್ ನಮ್ಮ ತಿನ್ನಿಸ್ತಾರೆ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಿನ್ಕೊಂಡು. ಇನ್ನೂ ಮಾಡಿದ್ವ? ಇಲ್ಲಮ್ಮ, ಇವತ್ತು ಸ್ವಲ್ಪ ಲೇಟ್ ಆಯ್ತು. ಅದೇ ಅಲ್ಲಿ ನೋಡಿ ಇಲ್ಲಿ ನೋಡಿ ಮದಿನ ಜೊತೆ ಓಡಾಡಿ ನಿನ್ನ ಕರ್ಕೊಂಡು ಅಷ್ಟು ಹೋಗ್ತೀವಿ. ಇದು ಆಯ್ತಲ್ಲ, ಓಕೆ. ಮನೆಗೊಂದು ಕಂಟಿನ್ಯೂ ಮಾಡೋಣ. ಭಾಳ ತುಂಬ ತುಂಬ್ಕೊಂಡ್ಬಿಟ್ಟಿದ್ದೀನಿ. ರಂಗೋಲಿ ಕ್ಲಾಸ್ ತೊಗೊಂಡಿದ್ದೀನಿ ನಮ್ಮ ಅಮ್ಮನಿಗೆ ಇವಾಗ. ನೋ, ತಪ್ಪಾಯಿತು ಮತ್ತೆ. ತ್ರಿಶೂಲ ಬರಿಯಮ್ಮ, ನೋಡಿ ಹೀಗಿತ್ತು. ಇಲ್ಲೈತಲ್ವಮ್ಮ, ಹಿಂಗೆ ಸೇಮ್ ಹಿಂಗೆ ಹೋಗ್ಬಿಟ್ಟು ಇದೊಂಚೂರು ಇಲ್ಲಿ ಬೆಂಡ್ ಮಾಡು. ನೀನು ಇಲ್ಲೇ ಬೆಂಡ್ ಮಾಡ್ಕೊ ಬಂದ್ಬಿಟ್ರೆ ಅದು ಹಂಗೆ ಆಯ್ತದೆ. ಹಿಂಗೆ ಇದೊಂಚೂರು ನೆಟ್ಟಗೆ ತೆಗಿಬೇಕು. ಗೊತ್ತಾಯ್ತು, ಹಿಂಗೆ ಹಾಗೆ. ಈಗ ಇಲ್ಲಿ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇದು ಇಲ್ಲಿಗೆ ಹಾಗೆ. ವಾ, ಮುಂದಕ್ಕೆ ಹಾಕದ್ಬಿಟ್ಟು ಎಲ್ಲ ನಮ್ಮಮ್ಮ ಹಿಂದಕ್ಕೆ ಹಾಕೋತ. ಏನವ ಇವು ಇಲ್ಲಿಗೆ ಹೋಗ್ಬೇಕು ಹಿಂಗೆ.
ಆ ಕಡೆ ಸರಿ ಮಾಡ್ದೆ, ಈ ಕಡೆ ತಪ್ಪು ಮಾಡಿದೆ. ಈ ಕಡೆ ಏನಿಲ್ಲ, ಇದು ಸರಿಯಾಗಿ ಬರ್ತಲ್ಲ. ಇಲ್ಲ, ತಪ್ಪು ಅದು. ಹೆಂಗೆ ನೋಡಿಲ್ಲಿ ಹಿಂಗೆ ಹಾಕಿರ್ತೀವಲ್ವಾ ಅಮ್ಮ, ನೋಡಿ ನಮ್ಮಮ್ಮಂಗೆ ಇದಾದ್ಮೇಲೆ ಈ ಕಡೆ ಸರಿಯಾಗಿ ಇದನ್ನ ಹಾಕೊಂಬಂದೆ ಅಮ್ಮ. ಇದು ಈ ಕಡೆ ಹಾಕೊಂಬಂದ್ಮೇಲೆ ಮತ್ತೆ ಹಿಂಗೆ ಹಾಕೊಂಬರ್ಬಾರ್ದು, ಹಿಂಗೆ ಇಲ್ಲಿಂದ ಹಾಕೊಂಬರ್ಬೇಕು. ಹಿಂಗ್ ಬರ್ಬೇಕು, ಅದು ಈ ಕಡೆಗೆ ಬರಬೇಕು. ಗೊತ್ತಾಯ್ತು ಬಿಡು. ಈ ಕಡೆಗೆ ಬಂದು ಆಮೇಲೆ ಬೇಕಾದ್ರೆ ಇದೊಂದು ಡಿಸೈನ್ ಹಿಂಗೆ ಮಧ್ಯದಲ್ಲೊಂದು ಪುಟ್ಟು ಮೊಗ್ಗು ಅಷ್ಟೇ. ಇದು ಸರಿ ಹೋಯ್ತಿದು. ನಿನ್ನ ಇದನ್ನು ಹಿಂಗೆ ಹಿಂಗೆ ಹಾಕೊಂಡೋದ್ರೆ ಇದನ್ನ ಏನ್ ಮಾಡ್ಬೇಕು, ಹಿಂಗ್ ಬರ್ಬೇಕು ಈಗ. ಬಿಡು. ಈಗ ಹೊಸ್ಲಿಗೆ ಬಿಡಕ್ ನಾನು, ನೀನು ಅಲ್ಲ. ಹೊಸ್ಲಿಗೆ ಬಿಡಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಶಿವ ಅಂತ ಹೆಂಗೋ ಯೂ ತರ ಬರ್ಕಬಮ್ಮ, ಯೂ ತರ ಹಿಂಗ್ ಹೋಗಮ್ಮ, ಹಿಂಗೆ ಕೆಳಗಡೆಯಿಂದನೇ ಯಾಕಮ್ಮ ಹಂಗ್ ಬತ್ತೀಯ, ಯೂ ತರ ಹೋಗಮ್ಮ. ಇವಾಗ ಇದು ಹಿಂಗ್ ಬರ್ತದೆ. ಇವತ್ತು ಅಮ್ಮನಿಗೆ ನಾನು ರಂಗೋಲಿ ಕ್ಲಾಸ್ ತೊಗೊಂಡಿದ್ದೆ, ಹಾಗಾಗಿ ಅವರಿಗೆ ಹೇಳ್ಕೊಡ್ತಾ ಇದ್ದೆ ಯಾವ ರೀತಿಯಾಗಿ ಈ ಒಂದು ಲೋಟಸ್ನ ಬಿಡೋದು ಅಂತ ಹೇಳಿ. ಇದು ಹೊಸ್ಲು ಮೇಲೆ ಈ ಥರ ಲಕ್ಷ್ಮೀ ಹೂ ಅಂದರೆ ಕಮಲದ ಹೂ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಏನೋ ಒಂದು ಲುಕ್ಕೇ ಬೇರೆ ಥರ ಕಾಣಿಸುತ್ತೆ. ಅದೇ ಸರ್ಕಲ್ಲು, ಅದೇ ಇಂಟು ಮಾರ್ಕು, ಅದೇ ಥರ ಬಿಡ್ತಾ ಇರ್ತಾರೆ ಅಮ್ಮ. ಅದಕ್ಕೆ ಹೇಳ್ತಾ ಇದ್ದೆ, ಅಮ್ಮ ಈ ಥರ ಬಿಟ್ಟು ಹೂವು ಚೆನ್ನಾಗಿ ಕಾಣಿಸುತ್ತೆ ಅಂತ. ಆದರೆ ಅವ್ರಿಗೆ ಅದು ಬರೆಯೋಕ್ಕೆ ಬರ್ತಾ ಇರಲಿಲ್ಲ, ಹಾಗಾಗಿ ಹೇಳ್ಕೊಡು ಆಯಿತು ಅದು ಯಾವ ರೀತಿ ಬರೆಯೋದು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಇವತ್ತು ಕ್ಲಾಸ್ ತೊಗೊಂಡು ಸುಮಾರು ಒಂದು ಅರ್ಧ ಗಂಟೆ ಕೂತು ಅದನ್ನು ಯಾವ ರೀತಿ ಬಿಡೋದು ಅಂತ ಹೇಳಿ ಅಳಿಸಿ ಬರೆಯೋದು ಹೇಳ್ಕೊಟ್ಟಿದ್ದಾಯಿತು. ಆಮೇಲೆ ಮನೆಗೆ ಬಂದ್ವಿ. ಸ್ವಲ್ಪ ನನಗೆ ಫೀಲ್ ಒಂಥರ ಬೇಜಾರಾದಂಗೆ ಆಗಿತ್ತು ಇವತ್ತಿನ ದಿನ. ಆಲ್ರೆಡಿ ಹೇಳಿದಾಗೆ ನಾನು ಹೇಳಿರೋ ಥರ ಯಾವುದನ್ನೇ ಆಗಲಿ, ಯಾವುದನ್ನೇ ಹೇಳಬೇಕು ಅಂತಂದರೆ ನನಗೂ ಕನ್ಫರ್ಮ್ ಆಗಬೇಕು, ಆಮೇಲೆ ನಿಮ್ಮ ಹತ್ರ ಹೇಳೋಣ ಅಂತಲೇ ಇದ್ದಿದ್ದು. ಹಾಗಾಗಿ ನಾನು ನಿಮಗೆ ಹೇಳೇ ಇಲ್ಲ. ಈ ಒಂದು ಸೈಟ್ ತೊಗೊಳ್ಳೋ ವಿಚಾರ ಇರ್ಬೋದು, ಅಥವಾ ಮನೆ ತೊಗೋಬೇಕು ಅಂತಲೂ ಕೂಡ ನಾವು ಡಿಸೈಡ್ ಮಾಡಿದ್ವಿ. ಬಟ್ ನಾನು ನಿಮಗೆ ಅವೆಲ್ಲ ಹೇಳೋದು ಬೇಡ, ತೋರಿಸ್ಕೊಳ್ಳೋದು ಬೇಡ ಅಂತಲೇ ಇದೆ. ಬಟ್ ಎಷ್ಟೋ ಜನ ನನಗೆ ನನ್ನ ಒಂದು ಆಸೆ ಏನು ಅಥವಾ ನನ್ನ ಕನಸು ಏನಿದೆ ಅಂತ ಎಷ್ಟೋ ಜನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಎಷ್ಟೋ ಜನ ಅದನ್ನು ಬ್ಲೆಸ್ಸಿಂಗ್ ಮಾಡಿದ್ದೀರಾ. ಸುಷ್ಮಾ, ನೀವು ಆದಷ್ಟು ಬೇಗ ನಿಮ್ಮ ಒಂದು ಕನಸಿನ ಮನೆ ನಿಮ್ಗಾಗಲಿ ಅಥವಾ ನೀವು ಕಟ್ಟಿಸಿ ನಿಮಗೆ ಮಾಡಿ ಅಂತ ಹೇಳಿ ಅಂಥವ್ರಿಗಾದರೂ ಒಂದು ಇದು ಒಳ್ಳೆ ವಿಚಾರ ಇರುತ್ತೆ ಅಂತ. ಎಷ್ಟೋ ಜನಕ್ಕೆ ಕೆಲವೊಬ್ಬರಿಗೆ ಹೊಟ್ಟೆ ಉರಿ ಇರೋರು ಕೂಡ ನನ್ನ ಬ್ಲಾಗ್ ನೋಡ್ತಾ ಇರ್ತಾರೆ. ನಾವೇನಾದರೂ ಈ ಥರ ತೊಗೊಳ್ತೀವಿ ಮಾಡ್ತೀವಿ ಅನ್ನೋದು ಇದ್ದರೂ ಕೂಡ ಅದನ್ನು ಹುರ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಹಂಗಾಗಿ ಯಾರ ಹತ್ರನೂ ಹೇಳೋದು ಬೇಡ, ಆದಮೇಲೆ ಹೇಳೋಣ ಅಂತ ಇದ್ದಿದ್ದು. ಈಗ ಹೇಗೋ ಆಗಿಲ್ಲ ಅದು, ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊಂಡೆ. ನೋಡೋಣ, ಮುಂದೆ ಒಳ್ಳೆಯದಾಗಿ ನಮಗೂ ಕೂಡ ನಾವು ಅಂದ್ಕೊಂಡ ಹಾಗೆ ಒಂದು ಕನಸಿನ ಮನೆ ಕಟ್ಟೋದು ಕಾಲ ಕೂಡ ಬರುತ್ತಾ ಆಗುತ್ತಾ ಗೊತ್ತಿಲ್ಲ. ಬಟ್ ಅಂದ್ಕೊಂಡಿದ್ದೀವಿ. ಆಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲ ದೇವ್ರ ಕೈಯಲ್ಲಿರೋದು. ಆಶೀರ್ವಾದ ಭಗವಂತಂದೇನಾದರೂ ನಮ್ಮ ಮೇಲೆ ಸ್ವಲ್ಪನಾದರೂ ಇದ್ದರೆ ನಮ್ಮ ಒಂದು ಕನಸಿನ ಮನೆ ಹೀಗೆ ಇರಬೇಕು ಅನ್ನೋದು ಒಂದಿದೆ. ಬಟ್ ಇದು ನಮ್ಮ ಕನಸಿನ ಮನೆಯೇ, ಫಸ್ಟು ಮನೆ, ನಮ್ಮ ಒಂದು ಸ್ವಂತ ಮನೆ ಅಂದರೆ ಇದೆ. ಬಟ್ ನಮ್ಮದೇ ಆದಂತಹ ಒಂದು ಬೇರೆ ಪ್ಲ್ಯಾನಿಂಗಲ್ಲಿ ಮಾಡುವಂಥದ್ದಿದೆ. ಏನಾದರೂ ಆದರೆ ಖಂಡಿತ ನೆಕ್ಸ್ಟು ಹೇಳ್ಕೊಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದು ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ ಅನ್ನೋದೊಂದು ಸ್ವಲ್ಪ ಫೀಲ್ ಚೂರಿದೆ. ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಂಬಿಟ್ಟೆ ಅಷ್ಟೇ. ಬಂದಮೇಲೆ ನಾನು ಅಡುಗೆ ಮಾಡಿದೆ. ಅಮ್ಮ ಮನೆಯಿಂದ ಬಂದಮೇಲೆ ಅಡುಗೆ ಮಾಡಿದಂಥದ್ದು. ಮಧ್ಯಾಹ್ನ ನಾನು ಅಡುಗೆ ಎಲ್ಲ ಏನೂ ಮಾಡೋಕ್ಕೂ ಹೋಗಿರಲಿಲ್ಲ. ಅಮ್ಮ ಮನೇಲೇ ಊಟ ಮಾಡಿದ್ರಿಂದ ನಾನು ಏನೂ ಕೂಡ ಮಾಡಿರಲಿಲ್ಲ. ಪಾಪ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡಿ, ಒಂದು ಎಗ್ ಕರಿ ಜೊತೆಗೆ ಚಪಾತಿ ಈ ಥರದ್ದು ಮಾಡಿದ್ದು. ಕ್ವಿಕ್ಕಾಗಿ ಆಗುತ್ತೆ ನನಗೆ. ಎಗ್ ಫ್ರೈಡ್ ರೈಸ್ ಆಗ್ಬೋದು, ಎಗ್ ಕರಿ ಆಗ್ಬೋದು, ಎಲ್ಲ ಕ್ವಿಕ್ಕಾಗಿ ಆಗುತ್ತೆ. ಇವತ್ತು ಎಗ್ ಕರಿಗೆ ನಾನು ಚಪಾತಿ ಮಾಡಿದೆ. ಮಕ್ಕಳು ಕೂಡ ಇವಾಗ ಓದ್ಕೊಳ್ಳೋ ಬ್ಯುಸಿಲಿದ್ದಾರೆ. ಯಾಕಂದರೆ ಅವ್ರಿಗೆ ಇವಾಗ ಟೆಸ್ಟ್ ನಡೀತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಈ ಒಂದು ವಾರ ಏನಿದೆ. ಇನ್ನು ಮಕ್ಕಳು ಫುಲ್ ಬ್ಯುಸಿ ಇರ್ತಾರೆ. ಹಾಗಾಗಿ ನನಗೆ ಜಾಸ್ತಿ ಮಕ್ಕಳ ಜೊತೆ ಮಾತಾಡೋದಕ್ಕಾಗಲಿ ಅವ್ರ ಜೊತೆ ಜಾಸ್ತಿ ಏನೂ ಟೈಮ್ ಸಿಗ್ತಾ ಇಲ್ಲ. ನನ್ನ ಟೈಮ್ ಹೇಗೆ ಹೋಗ್ತಾ ಇದೆ, ಹೇಗೆ ಸಿಗ್ತಾ ಇದೆ, ಹಾಗೆ ನಿಮ್ಮ ಜೊತೆ ಬ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಓದಿಸೋದ್ರಲ್ಲೂ ಕೂಡ ಮಕ್ಕಳಿಗೆ ಇವಾಗ ನಾವು ಬ್ಯುಸಿ ಇರೋದ್ರಿಂದ ಸ್ವಲ್ಪ ನನ್ನ ಒಂದು ವೀಡಿಯೋಸ್ನ ಹೇಗೆ ಹೋಗುತ್ತೆ, ಹೇಗೆ ಆಗುತ್ತೆ, ಎಷ್ಟು ನಾನು ಕ್ಯಾಪ್ಚರ್ ಮಾಡ್ತೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಎಗ್ ಫ್ರೈಡ್ ರೈಸ್ ಆಗ್ಬೋದು, ಎಗ್ ಕರಿ ಇರ್ಬೋದು, ತಿಂದು ಮಕ್ಕಳು ಟೇಸ್ಟ್ ಹೇಗಿದೆ ಅಂತ ಹೇಳುವಷ್ಟು ಅವರಿಗೆ ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ ಇದ್ದರು.
ಹಾರ್ಡ್ ಅಂದ್ರೆ ಏನು, ಔಟ್ ಅಂದ್ರೆ ಒನ್ ಔಟ್. ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿ ಇತ್ತು. ಒಂಥರ ಮಿಕ್ಸ್ ಫೀಲಿಂಗ್ಸ್ ವ್ಲಾಗ್ ಅನ್ನೋ ಥರ ನನಗೆ ಅನ್ನಿಸ್ತು. ಓಕೆ, ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಕೂಡ ಮೂವಿ ನೋಡಿ ಮಲ್ಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಮೂವಿ ನೋಡೋಣ ಅಂತ ಅಂದ್ಕೊಂಡವರು, ಜೊತೆಗೆ ಹಾಲಲ್ಲೇ ಮಲ್ಕೊಂಡು ಮೂವಿ ನೋಡ್ಕೊಂಡು ನಿದ್ದೆ ಬಂದರೆ ಹಾಗೆ ಮಲ್ಗೋಣ ಅಂತ ಇವಾಗ ಹಾಲಲ್ಲೇ ಮಲ್ಕೊಳ್ಳೋದಕ್ಕೆಲ್ಲ ಈ ರೀತಿ ಹಾಸ್ಕೊಂಡು ಮಲ್ಕೊತಾ ಇದ್ದಾರೆ. ಇವತ್ತಿನ ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.